ರವಿವರ್ಮ ನನ್ನೆದುರಿಗೆ ಈ ಹೇಡಿ ಅಣ್ಣನೆಂದು ನಟನೆ ಮಾಡಿ ನನ್ನ ಬಂಗಾರ ಅಂತ ಬಾಳಿಗೆ ವಿಷ ಹಿಂಡಿ ಬಿಟ್ಟಿರಲೇ ನೀಚ. ನಿನ್ನನ್ನು ಈ ಕ್ಷಣದಲ್ಲಿ ಬಿಡಲಾರೆ. ಇದರಲ್ಲಿ ಏನಿದೆ ತಪ್ಪು? ಯಾಕೆ ಈ ರೀತಿ ಬಡ್ಕೊಳ್ತಾ ಇದೀಯಾ? ಯಾಕೆ ನೀನು ಹೋಟೆಲ್ಗೆ ಹೋಗಿ ಬೈಟು ಕಾಫಿ ಕುಡಿಯೋದಿಲ್ವೇ? ಅದರಂತೆ ಇದು ಕೂಡ. ಅಂದ ಮೇಲೆ ತಪ್ಪೇನಿದೆ? ಮುಚ್ಚು ಬಾಯಿ ಚಾಂಡಾಲಿನಿ. ಗಟ್ಟುಳ್ಳ ಈ ಗಂಡನೆದುರಿಗೆ, ಗಟ್ಟುಳ್ಳ ಈ ಕೆಂಡದಂತ ಗಟ್ಟುಳ್ಳ ಗಂಡನೆದುರಿಗೆ ಈ ಹೇಡಿ ಮಿಂಡನೊಡನಿಗೆ ಹಾಡಿ ಕುಣಿದು ಸರಸ ಸಲಾಪವಾಡಿ ಈ ಜಮೀನ್ದಾರ ಶ್ರೀರಾಮಚಂದ್ರ ಕಟ್ಟಿದ ತಾಳಿಗೆ ಮಾಪಿ ಅಂತ ಹೊಗಳ್ತೀಯನೇ ಸುಧಾರಿಸಿದ ಸೋಳೆ. ನೀನು ಹೆಣ್ಣಲ್ಲ, ಹೆಮ್ಮರಿ. ರಾಕ್ಷಸಿದ್ಯ ಅಂದರೂ ತಪ್ಪೇನಿಲ್ಲ. ಏನೋ ತಾಳಿ ಕಟ್ಟಿದ ಭೂಪ, ಮೊದಲು ನಿನ್ನನ್ನ ನೀನು ಚೆನ್ನಾಗಿ ಅರ್ಥ ಮಾಡಿಕೋ. ನೋಡು, ನೀನನ್ನ ಕೊಳಗೆ ತಾಳಿ ಕಟ್ಟಿದ್ಯಾ ಅಂತ ನಾನು ನಿನಗೆ ಮೋಸ ಮಾಡಿದ್ದಕ್ಕೆ ಸೂಳೆ ಅಂತ ಬೊಗಳಿದೆಯಲ್ಲ, ಹಾಗಾದ್ರೆ ಇಡೀ ಊರಿಗೇನೆ ಧರ್ಮ ಹೇಳಬೇಕಾಗಿರೋ ತಂದೆ ನೀನು. ಅಗ್ನಿ ಸಾಕ್ಷಿಯಾಗಿ ಶಾಂತಾಳ ಕೊಳಗೆ ತಾಳಿಯನ್ನ ಕಟ್ಟಿ ನನ್ನ ಮಾತಿಗೆ ಮರುಳಾಗಿ ನನ್ನ ಕೊಳಗೆ ತಾಳಿಯನ್ನ ಕಟ್ಟಿ ನಿನ್ನ ಆಸೆ ತೀರಿಸ್ಕೊಂಡಿಯಲ್ಲ, ನೀನೆಂಥ ನಾಲಾಯಕ ಗಂಡು. ರಂಜನಾ, ಏನೆಂದರೆ ರಂಜನಾ? ಮತ್ತೆ ಮತ್ತೆ ಇದೇ ಮಾತನ್ನ ಬೊಗಳಿದ್ಯಾ ಆದ್ರೆ ಈ ನಾಲಿಗೆನೆ ಕತ್ತರಿಸಬೇಕಾಗತ್ತೆ, ಎಚ್ಚರ. ಮಾಟಗಾರತಿ ಬಂಡ ಹೆಣ್ಣೆ, ನನ್ನ ನಾಲಿಗೆಯನ್ನು ಕತ್ತರಿಸುವೆಯಾ? ನಿನ್ನನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸಿ ನಾನು ಮಹಾ ದೊಡ್ಡ ತಪ್ಪು ಮಾಡಿ ಆಶ್ರಯವಿಲ್ಲದ ನಿನಗೆ ಸತಿ ಸ್ಥಾನ ಕೊಟ್ಟಿದ್ದಕ್ಕಾಗಿ ನನಗೀಗ ನೀನು ಒಳ್ಳೆ ಶಿಕ್ಷೆಯನ್ನು ಕೊಟ್ಟು ಬಿಟ್ಟೆ. ಏ ರಂಜನಾ, ನಿನ್ನಂತ ಸುಧಾರಿಸಿದ ಸತಿ ಸೂಳೆಯರು ಈ ಜಗತ್ತಿನಲ್ಲಿ ಯಾರು ಇರಬಾರದು. ಏ ಸುಧಾರಿಸಿದ ಸತಿ ಸೂಳೆ, ದಾಟು ಮೊದಲು ನನ್ನ ಅರಮನೆಯಿಂದ ಆಚೆ, ದಾಟು ಮೊದಲು ನನ್ನ ಅರಮನೆಯಿಂದ ಆಚೆ. ಮನೆ? ಅಯ್ಯೋ ಹುಚ್ಚ, ಎಲ್ಲಿದೆ ನಿನ್ನ ಮನೆ? ಯಾವತ್ತೋ ನೀ ನನ್ನ ಮೋಹದ ಮಾತಿಗೆ ಮರುಳಾದ್ಯೋ ಆವತ್ತೇ ಕಳೆದು ಹೋಯ್ತು ನಿನ್ನ ಹೆಸರಿಗಿದ್ದ ಈ ಮನೆ. ಏನೋ ನನ್ನ ಕೊಳೆಗೆ ತಾಳಿ ಕಟ್ಟಿದ್ಯಾ, ಇಷ್ಟು ದಿನ ಗಂಡನಾಗಿದ್ಯಾ ಅಂತ ಒಂದೇ ಒಂದು ತಾಸು ಅವಕಾಶ ಕೊಡ್ತೀನಿ. ಅಷ್ಟೊಳಗೆ ನೀನಾಗಿ ಈ ಮನೆಯಿಂದ ಹೊರಟು ಹೋದೆ ಸರಿ. ಏನು ಮಾಡುವೆ? ಏನು ಮಾಡ್ತೀನ? ಕತ್ತಿಗೆ ಕೈ ಕೊಟ್ಟು ಮನೆಯಿಂದ ಹೊರ ತಳ್ಳಬೇಕಾಗತ್ತೆ. ಬಂಡ ಹೆಣ್ಣೆ, ನೀನು ನನ್ನನ್ನು ಕತ್ತಿಗೆ ಕೈ ಕೊಟ್ಟು ಹೊರ ಹಾಕುವೆಯಾ? ಅಂದು ರಾಜವರವರ ಮನೆಯಲ್ಲಿ ನೀನು ಹೀಗೆ ಇದೆ ಅಂತ ಗೊತ್ತಾಗಿದ್ದರೆ ಅಂದೇ ನಿನ್ನ ಕಥೆ ಮುಗಿಯುತ್ತಿತ್ತು. ಆದರೆ ನೀನೊಬ್ಬಳ ಒಳ್ಳೆ ಹೆಣ್ಣು ಮಗಳೆಂದು ತಿಳಿದು ನಿನಗೆ ತಾಳಿ ಕಟ್ಟಿ ತಪ್ಪು ಮಾಡಿಬಿಟ್ಟೆ ರಂಜನಾ. ನನ್ನ ಧರ್ಮ ತುಂಬಿದ ಮನೆ ಎಲ್ಲ ಆಸ್ತಿ ಪಾಸ್ತಿ ಸಿರಿ ಸಂಪತ್ತು ಎಲ್ಲವನ್ನು ನಿನ್ನ ಹೆಸರು ಮಾಡಿ ತಪ್ಪು ಮಾಡಿಬಿಟ್ಟ ರಂಜನಾ, ತಪ್ಪು ಮಾಡಿಬಿಟ್ಟೆ. ನೆನಪಿರಲಿ ನಿನಗೆ. ಸಂಸಾರದ ಆಳವನ್ನ ಅರಿಯದ ಅಧಮ ನೀನು. ಈ ಊರಿಗೆ ನ್ಯಾಯ ಹೇಳಬೇಕಾದ ನೀನು ಅದನ್ನ ಮರೆತೋ ನನ್ನ ಕೊಳಗೆ ತಾಳಿ ಕಟ್ಟೋದಕ್ಕೆ ಮುಂದಾದಿಯಲ್ಲ, ಆವಾಗ ನಿನಗೆ ನಾಚಿಕೆ ಅನ್ನೋದು ಬರ್ಲಿಲ್ವೇನೋ? ಪಂಚಾಯತ್ ಹೇಳೋ ನಾಗರಿಕರಲ್ಲ ನಿನ್ನಂಥವನ್ನ ನೋಡಿ ಪಾಠ ಕಲಿಬೇಕು. ರಂಜನಾ, ನಿನ್ನ ಪ್ರೈ ಮಾತನ್ನು ಕೇಳಿ ನನ್ನ ಎದೆ ಗಡಗಡನೆ ನಡುಗಿ ಸಾಯ್ತಿದೆ. ನನ್ನ ಎದೆ ಗಡಗಡನೆ ನಡುಗಿ ಸಾಯುತ್ತಿದೆ ರಂಜನಾ, ಸಾಯುತ್ತಿದೆ. ರಂಜನಾ, ನಿನ್ನ ಮೋಹದ ಮಾತಿಗೆ ನನ್ನ ವೀರ ಶೂರ ಅಳಿಯ ಬೀರನನ್ನು ಮನೆಯಿಂದ ಹೊರಗೆ ಹಾಕಿದೆ. ನನ್ನ ಧರ್ಮ ತುಂಬಿದ ಮನೆಯ ನನ್ನ ಧರ್ಮ ಪತ್ನಿ ಶಾಂತಾಳಿಗೆ
ಕೊಡಬಾರದ ಕಷ್ಟವನ್ನು ಕೊಟ್ಟು ಅವಳಿಗೂ ಕೂಡ ತೊಂದರೆ ಕೊಟ್ಟೆ. ಫಲವತ್ತಾದ ಆಸ್ತಿ ಪಾಸ್ತಿ ಎಲ್ಲವನ್ನು ನಿನ್ನ ಹೆಸರು ಮಾಡಿ ತಪ್ಪು ಮಾಡಿಬಿಟ್ಟೆ. ಪಂಚಾಯಿತಿ ಸ್ಥಾನ ಇರುವ ನನಗೆ ನನ್ನ ತಂದೆ ನನಗೆ 10 ತೊಲೆ ಬಂಗಾರದ ಕವಚವನ್ನು ಮಾಡಿಸಿಕೊಟ್ಟಿದ್ದ. ಅದನ್ನು ಕೂಡ ನಿನ್ನ ಹೆಣಕ್ಕೆ ಹಾಕಿಬಿಟ್ಟೆ ರಂಜನಾ, ಅದನ್ನು ಕೂಡ ನಿನ್ನ ಹೆಣಕ್ಕೆ ಹಾಕಿಬಿಟ್ಟೆ. ನೀನು ಹೆಣ್ಣಲ್ಲ, ನೀನು ನಿಜವಾಗಿಯೂ ನನ್ನ ಸಂಸಾರದಲ್ಲಿ ವಿಷ ಬೆರೆಸಲು ಬಂದ ರಾಕ್ಷಸಿ ನೀನು. ನಿನ್ನನ್ನು ಈಗ ಸುಮ್ಮನೆ ಬಿಡಲ್ಲ. ಇದು ಇನ್ನು ಮೇಲೆ ನಿನ್ನ ವಸ್ತು ಅಲ್ಲ. ಅವನು ಕಟ್ಟಿ ಹಾಕಿದ ತಾಳಿ ಬಿಸಾಕು ಅವನ ಮುಖಕ್ಕೆ. ಆ ಬಾಂಡ್ ನೋಡಿ, ದಾಟು ಈ ಮನೆಯಿಂದ ಆಚೆ. ತೆಗೆದುಕೋ, ಯಾರಿಗೆ ಬೇಕಾಗಿದೆ ನೀ ಕಟ್ಟಿದ ಈ ಹಾಳು ತಾಳಿ. ಲೇ ರವಿವರ್ಮ, ಹೂವೆಂಬ ನನ್ನ ಬಾಳಿನ ಸಂಸಾರದಲ್ಲಿ ಬಂಗಾರ ಅಂತ ಬಾಳಿನಲ್ಲಿ ವಿಷ ಹಿಂಡಿ ಬಿಟ್ಟಿರಲೇ ನೀಚ. ಅಂತ ತಪ್ಪು ನಾನೇನು ಮಾಡಿದ್ದೇನೆ ನಿನಗೆ? ಅಂತ ತಪ್ಪು ನಿನಗೇನು ಮಾಡಿದ್ದಿಲ್ಲ ಚಾ? ನಿನ್ನೀಗ ಜೀವಂತ ಬಿಡುವಾಗ. ಹೇ ರಾಮ, ನನ್ನ ಕತ್ತು ತೆಗೆಯಬೇಕೆಂದ್ರು ಎಷ್ಟೋ ನರಕುಂಡಿಗಳು ತಮ್ಮ ಕತ್ತನ್ನ ಕತ್ತರಿಸಿಕೊಂಡು ಸಪ್ತ ಸಾಗರದಲ್ಲಿ ತೇಲಿ ಹೋಗಿದ್ದಾವೆ, ನೆನಪಿಸಿಕೋ. ಹೇ ರವಿವರ್ಮ, ಅದನ್ನೇ ದೊಡ್ಡ ನಾಟಕ ಮಾಡಿಬಿಟ್ಟಿಯ ಮಹಾನೀಚಕ. ಹೇ ರಾಮ, ಈಗ ನಿನ್ನ ಮಾತಿನ ಅರ್ಪಟಕ್ಕೆ ನಿನ್ನೆಲ್ಲ ಆಸ್ತಿ ಹೋಯಿತು. ಮುಂದೆ ನಿನ್ನ ಅದೇ ಮಾತಿನ ಸಿಡಿತಕ್ಕೆ ನಿನ್ನ ಮುತ್ತು ಕೂಡ ಒಡೆಯುವುದು ನೆನಪಿರಲಿ. ಅಂದು ನೀನು ಆ ಶಾಂತಿಗೆ ಕೊರಳಿಗೆ ತಾಳಿ ಕಟ್ಟಿದ್ದು ನನಗೆ ನೆನಪಾದರೆ ಪಾದದಿಂದ ನೆಟ್ಟವರೆಗೂ ಉರಿ ಬೀಳುತ್ತದೆ. ಹೇ ರವಿವರ್ಮ, ಅದನ್ನೇ ದೊಡ್ಡದಾಗಿ ನಿರ್ಮಿಸಿ ಬಿಟ್ಟಿಯ ನೀಚ. ಅಂದು ಹುಚ್ಚನಾಗಿ ಈ ಮಾಯಾ ಮೋಹಿನಿಗೆ ನನ್ನ ಸರ್ವ ಆಸ್ತಿ ಪಾಸ್ತಿ ಎಲ್ಲವನ್ನು ಕಳೆದುಕೊಂಡಿರುವುದರಲ್ಲಿ ರವಿವರ್ಮ, ನನ್ನದೇಲಿರುವ ಗಂಡದೇ ತಾಕತ್ತನ್ನು ಕಳೆದುಕೊಂಡಿಲ್ಲ ರವಿವರ್ಮ. ನನಗೆ ಮೋಸ ಮಾಡಿದ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಜೀವವನ್ನು ತೆಗೆಯದೆ ನಾನು ಬಿಡಲಾರೆ. ನಿನ್ನನ್ನು ಈಗ ಪ್ರಾಣದಿಂದ ಉಳಿಸಲಾರೆ. ಅದಕ್ಕಿಂತ ಮೊದಲು ನೀನು ಗಾಂಧರ್ವ ರೀತಿಯಲ್ಲಿ ಮದುವೆಯಾಗಿ ಕರೆದುಕೊಂಡು ಬಂದಿರುವೆಯಲ್ಲ ಆ ಶಾಂತಿಯನ್ನು, ಅವಳ ಮೊದಲ ಶೀಲವನ್ನು ನಾನು ತಿಂದು ನಂತರ ನಿನ್ನನ್ನು ಯಮನ ಮಾರ್ಗವಾಗಿ ಕಳಿಸಿಬಿಡುವೆ. ಬಲು ಎಚ್ಚರ. ಏನೆಂದರೆ ನೀಚ ಬಿಡುವ. ದಯವಿಟ್ಟು ಬಿಟ್ಟು ಬಿಡಿ ಅವನನ್ನು. ಇಲ್ಲ ಶಾಂತ, ಇಲ್ಲ. ನಮ್ಮ ಸಂಸಾರದಲ್ಲಿ ವಿಷ ಬೀಸಿದ ನೀಚ ಇವನು. ನಮ್ಮ ಸಂಸಾರವನ್ನು ಹಾಳು ಮಾಡಿದ ಮಹಾನ್ ನೀಚ ಇವನು. ಇವನನ್ನು ನಾನು ಹಾಗೆ ಬಿಡುವುದಿಲ್ಲ ಶಾಂತ. ಇವನನ್ನು ಸಾಯಿಸೇ ನಾನು ಸಾಯುತ್ತೇನೆ. ಅಲ್ಲಿಯವರೆಗೆ ನಾನು ಸಾಯುವುದಿಲ್ಲ ಶಾಂತ, ಅಲ್ಲಿಯವರೆಗೆ ನಾನು ಸಾಯುವುದಿಲ್ಲ. ಅವನ ಮೇಲೆ ಕೈ ಮಾಡಿದ್ಯಾದ್ರೆ ನಿಮಗೆ ನನ್ನ ನಾಡಿಯಾಗಿದೆ ಶಾಂತ. ಈ ಪಾಪಿಗಳ ನೀಚ ಕೃತ್ಯ ಮೊದಲೇ ನನಗೆ ಗೊತ್ತಿತ್ತು. ನಾನು ಹೇಳಿದರೆ ನೀವು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಬನ್ನಿ ಸ್ವಾಮಿ, ನಾವು ಜೀವಂತವಾಗಿದ್ದರೆ ಇನ್ನು ಇಂದ 10 ಪಟ್ಟು ಆಸ್ತಿಯನ್ನ ನಾವು ಗಳಿಸಬಹುದು. ಆದ್ರೆ ನಮ್ಮ ಎಂಜಲನ್ನು ತಿಂದುಕೊಂಡು ಬದುಕಿರಲಿ ನಾಯಿಗಳು. ನಡೆಯಿರಿ ಸ್ವಾಮಿ, ಮನೆ ಬಿಟ್ಟು ಹೋಗೋಣ. ಮನುಜನ ಹಗೆಯೇ ಸಾವಿಗೂ ಮಿಗಿಲು
ಸತ್ತರು ಬಿಡದು ಈ ಹೊಗೆಯು ಮಡಿಲಲ್ಲಿ ನಾಗಲ ಹಾವು ಜಾಗ್ರತನಾದು ಈ ಮೊದಲು ಮಡಿಲಲ್ಲಿ ನಾಗಲ ಹಾವು ಜಾಗ್ರತನಾದು ಈ ಮೊದಲು ಮಡಿಲಲ್ಲಿ ಮನುಜನ ಹಗೆಯೇ ಸಾವಿಗೂ ಮಿಗಿಲು ಸತ್ತರು ಬಿಡದು ಈ ಹಗೆಯು ಮಡಿಲಲ್ಲಿ ನಾಗರ ಹಾವು ಜಾಗ್ರತನಾದು ಈ ಮೊದಲು ಮಡಿಲಲ್ಲಿ ನಾಗರ ಹಾವು. ಬನ್ನಿ ಅಂತೂ ಈ ನಮ್ಮ ಸಂತೋಷಕ್ಕೆ ಅಡ್ಡಿಯಾದ ಪೀಡಿಗಳು ಎಲ್ಲವೂ ಮನೆ ಬಿಟ್ಟು ಹೊರಟು ಹೋದ್ವಲ್ಲ. ಇನ್ನು ಮುಂದೆ ನಾವೀ ಮನೆಯಲ್ಲಿ ಹಾಯಾಗಿರೋಣ. ನಡೀರಿ. ಎಲೆ ವಿಧಿಯಾಟವೇ, ಎಲೆ ವಿಧಿಯಾಟವೇ, ಈ ಮಾಯಾ ಜಾಲವು ನನ್ನನ್ನು ಮೋಹದಡೆಗೆ ಎಳೆದುಕೊಂಡು ಹೋಗಿ ಈ ಮಾಯಾ ಜಾಲವು ನನ್ನನ್ನು ಮೋಸದಡೆಗೆ ಎಳೆದುಕೊಂಡು ಹೋಗಿ ನನ್ನಂತೆ ಅದೆಷ್ಟು ಜನರನ್ನು ಬಲೆ ತೆಗೆದುಕೊಂಡಿದೆಯೋ ನಾ ಕಾಣೆ. ಎಲೆ ವಿಧಿಯೇ, ಸಮಾಜದಲ್ಲಿ ಇನ್ನಾದರೂ ನಮ್ಮನ್ನು ಬದುಕಲು ಬಾಳಲು ಕೈ ಬಿಡುವಿದೆಯೇ, ಕೈ ಬಿಡುವಿದೆಯೇ, ಕೈ ಬಿಡು. ಧರ್ಮ ತುಂಬಿದ ಮನೆಯ ನನ್ನ ಧರ್ಮ ಪತ್ನಿ ಶಾಂತಾಳನ್ನು ಈ ನಡು ಬೀದಿ ರಸ್ತೆಯಲ್ಲಿ ನಿಲ್ಲುವಂತೆ ಮಾಡಿಬಿಟ್ಟೇವಿದೆಯಾ? ಶಾಂತ, ಶಾಂತ, ಇನ್ನಾದರೂ ನಮ್ಮನ್ನು ಸಮಾಜದಲ್ಲಿ ಗೌರವದಿಂದ ಬಾಳಲು ಕೈ ಬಿಡುವಿದೆಯೇ, ಕೈ ಬಿಡುವಿದೆಯೇ, ಕೈ ಬಿಡು. ಅಂದು ನಿನ್ನ ಮಾತನ್ನು ಕೇಳಿ ನಾನು ತಪ್ಪು ಮಾಡಿಬಿಟ್ಟೆವಿದೆಯೇ, ತಪ್ಪು ಮಾಡಿಬಿಟ್ಟೆ. ಶಾಂತ, ಶಾಂತ, ಸ್ವಾಮಿ, ನಿನಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ಬಿಟ್ಟೆ ಶಾಂತ. ದಯಮಾಡಿ ನನ್ನನ್ನು ಕ್ಷಮಿಸಿ ಬಿಡು ಶಾಂತ, ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು ಶಾಂತ. ಸ್ವಾಮಿ ಅಳಬೇಡಿ, ಸ್ವಾಮಿ ಅಳಬೇಡಿ. ವಿಧಿಗೆ ಎದುರಾಗಿ ನಿಂತಾಗ್ಲೇ ನಾವು ಸನ್ಮಾರ್ಗದ ಶಿಖರವನ್ನೇರಿ ನಲಿಯುವುದು. ಅಂದು ನಿಮಗೆ ವಿಧಿ ಬೆಂಬತ್ತಿದೆ ಬೆಸುಗೆಗೆ ನಾನು ನಿಮ್ಮಿಂದ ದೂರ ಆಗಬೇಕಾಗಿತ್ತು. ಆದರೆ ಅದನ್ನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದಕ್ಕಾಗಿ ಇಂದು ನನ್ನ ಮಾಂಗಲ್ಯ ಗಟ್ಟಿಯಾಗಿ ನನಗೆ ಮುತ್ತೈದೆ ಭಾಗ್ಯ ದೊರೆತಿದೆ ಸ್ವಾಮಿ, ಮುತ್ತೈದೆ ಭಾಗ್ಯ ದೊರೆತಿದೆ. ಹೌದು ಶಾಂತ, ಹೌದು. ನಿನ್ನಂತ ಪತಿವ್ರತ ಧರ್ಮ ದೇವತೆಗೆ ನನ್ನಿಂದ ತುಂಬಾ ಅನ್ಯಾಯವಾಗಿದೆ. ನಾನು ಮಾಡಿದ ತಪ್ಪಿಗೆ ಈ ಜನತೆ ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲು ಸಿದ್ಧನಿದ್ದೇನೆ ಶಾಂತ. ಈ ಜನತೆ ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲು ಸಿದ್ಧನಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಬಿಡು ಶಾಂತ, ಕ್ಷಮಿಸಿ ಬಿಡು. ಅವರಿಗೂ ಕೂಡ ಮಾಯಾ ಮೋಹಿನಿ ರಂಜನೆ ಮಾತು ಕೇಳಿ ಕೊಡಬಾರದ ಕಷ್ಟವನ್ನು ಕೊಟ್ಟೆ. ಅವನನ್ನು ನನ್ನ ಮನೆಯಿಂದ ಹೊರಗೆ ಹಾಕಿದೆ ಶಾಂತ. ಅವನು ಹೇಗೆ ನನ್ನನ್ನು ನಂಬುವನು ಶಾಂತ? ಅವನು ಹೇಗೆ ನನ್ನನ್ನು ಕ್ಷಮಿಸುವನು? ಹೇಗೆ ಕ್ಷಮಿಸುವನು ಶಾಂತ? ಹೇಗೆ ಕ್ಷಮಿಸುವನು? ನನ್ನ ತಮ್ಮ ಅಂಥವನಲ್ಲ ಸ್ವಾಮಿ. ಹಾಗೋ ನೋಡಿ, ನೆನೆಸುವಷ್ಟರಲ್ಲಿ ಅವನೇ ಬಂದು ಬಿಟ್ಟ. ಅಕ್ಕ, ಮಾವ, ಏನಿದೆಲ್ಲ? ನಿಮ್ಮ ಪರಿಸ್ಥಿತಿ ಏಕೆ ಹರಿದು ಬರುತ್ತಿದೆ? ನಿಮ್ಮ ಕಣ್ಣಲ್ಲಿ ನೀರೇಕೆ?
ಯಾವನಾದರೂ ನರವ್ಯಾಘ್ರನಿಂದ ನಿಮಗೆ ಏನಾದರೂ ತೊಂದರೆ ಐತಿ ಹೇಳಕ್ಕ. ಈಗಲೇ ಹೋಗಿ ಆ ಪಾಪಿಯ ಚಂಡನ್ನು ಕತ್ತರಿಸಿ ಅವನ ಮಾಂಸವನ್ನು ನಾಯಿ ನರಿಗಳಿಗೆ ಹಾಕಿ ಬರ್ತೇನೆ. ಹೇಳಕ್ಕ, ಯಾರವನು? ಹಾಗಲ್ಲಪ್ಪ, ರಂಜನಾ ಎಂಬ ಇವರ ರಂಜನಾ ಎಂಬ ಇವನ ಸೂಳೆ ಏನು ಮಾಡಿದಳಕ್ಕ? ಏನು ಮಾಡಿದಳು? ಮೋಸದಿಂದ ಇವರ ಹೆಸರಿಗಿದ್ದ ಆಸ್ತಿಯನ್ನ ಕಿತ್ತುಕೊಂಡು ಮತ್ತೊಬ್ಬನ ಕೈ ಹಿಡಿದ ಆ ಸೂಳೆ ಇವರನ್ನು ಮನೆಯಿಂದ ಹೊರಹಾಕಿ, ನಾನು ನಿನ್ನ ಎರಡನೇ ಹೆಂಡತಿ ಅಂತ ಕೊರಳಲ್ಲಿದ್ದ ತಾಳಿಯನ್ನೇ ಕಿತ್ತು ಬಿಸಾಕಿ ಬಿಟ್ಲಪ್ಪ. ಏನ್ ಹೇಳ್ತಾ ಇದ್ದೀಯಮ್ಮ ನೀನು? ಇವರ ಎರಡನೇ ಸತಿ ಎಂದು ಸ್ವೀಕರಿಸಿ ತಾಳಿ ಕಟ್ಟಿದ್ದನ್ನು ಹರಿದೊಗೆದು ಮತ್ತೊಬ್ಬನ ಕೈ ಹಿಡಿದು ನಿಮ್ಮನ್ನು ಆಸ್ತಿಯನ್ನು ಎಲ್ಲ ಎತ್ತಿ ಹಾಕಿ ನಿಮ್ಮನ್ನು ಮನೆಯಿಂದ ಹೊರ ನೂಕಿದಳೆ ಆ ಝಾರಣಿ. ಎಲೆ ಮನೆ ಮುರುಕ ಸೂಳೆ, ಅಂಜದ ಗಂಡಾಗಿ ಮೆರೆಯುತ್ತಿರುವ ನನ್ನ ಮಾವನ ತಲೆಯಲ್ಲಿ ವಿಷಬೀಜ ಬಿತ್ತಿ ಹಸನ್ಮುಖಿಯಾಗಿ ಬಾಳಬೇಕಿದ್ದವರ ಸಂಸಾರಕ್ಕೆ ಕೊಳ್ಳೆ ಹಚ್ಚಿದೀಯ ಆ ಚಾಂಡಾಲಿನಿ. ನಿನ್ನ ಕತೆ ಮುಗಿಸದ ಬಿಡಲಾರೆ. ಅಕ್ಕ, ಯಾರವಳ ಕೈ ಹಿಡಿದ ಗಂಡ? ಅವನೇ ಅಪ್ಪ, ಆ ಕುಲಘಾತಕ ರವಿವರ್ಮ. ಅಕ್ಕ, ಹೆಲೆ ರವಿವರ್ಮ, ಈ ಬೀರ ತನ್ನ ಮಾವನಿಂದ ದೂರ ಆದನೆಂದು ತಿಳಿದು ಚರಿತ್ರೆ ಬರೆದಿಯ ನರಹಂತಕ. ನೀನೆಂತ ಮೋಸದ ಜಾಲ ಬೀಸಿದರು ಆ ಜಾಲವನ್ನು ಹರಿದೊಗೆದು ರಂಜನಿ ಆಸ್ತಿ ಎತ್ತಿ ಹಾಕಿದ ನೆಪದಲ್ಲಿ ನಿಮ್ಮಿಬ್ಬರನ್ನು ದಮನ ಮಾಡಿ ಮತ್ತೆ ಇವರ ಆಸ್ತಿ ಸಂಪತ್ತಿಗೆ ಇವರನ್ನೇ ಅಧಿಪತಿಯನ್ನಾಗಿ ಮಾಡದಿದ್ದರೆ ನನ್ನ ಹೆಸರು ಬೀರನೇ ಇಲ್ಲ. ಬನ್ನಿ ಹೋಗೋಣ. ರಾಮಚಂದ್ರ, ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ರಾಜ್ಯವರ್ಮನ ಮರ್ಮ ಎಂತದೆಂಬುದನ್ನು. ಅಂದು ನನ್ನ ತಮ್ಮನ ಸತಿಯಾಗಿ ಬಾಳಬೇಕಾದ ಶಾಂತಿಯನ್ನು ನಾನೆಷ್ಟು ಬೇಡ ಬೇಡ ಅಂತ ಹೇಳಿದರು ಹಠ ಮಾಡಿ ನೀನವಳ ಕೈ ಹಿಡಿದು ಇಂದು ಗುಡುಗು ನೀರಿಗೆ ಸಾಗತಿ ಇಲ್ಲದೆ ನನ್ನಡಿಯ ಹುಡಿಯಾಗಿ ಬಂದು ಬಿದ್ದಿ. ಹೇಳು ರಾಮ್ಯ, ಹೇಳು, ಮೋಹದ ಜಾಲ ಸಾಕು ಅಥವಾ ಯಮನ ಬಾಗಿಲ ಬೇಕು? ನನ್ನನ್ನು ಹೇಳಿ ಹೆಂಗಸನೆಂದು ಹೊತ್ತುಕೊಂಡು ಬಂದು ಇಲ್ಲೇಗೆ ಕಟ್ಟಿ ಹಾಕಿರುವುದೇ ಮೂರ್ಖಾದವ. ಓಹೋ ರಾಮ್ಯ, ನಿನ್ನನ್ನು ಕಟ್ಟಿ ಹಾಕಿರುವ ವಿಷಯ ಹೇಳಬೇಕನ್ನಲೇ ರಾಮ. ಅಂದು ನನ್ನಿಂದ 10,000 ಸಾಲ ತೆಗೆದುಕೊಂಡ ಗತಿ ಏನಾಯಿತು ಅಂತ ಅದನ್ನು ಬಡ್ಡಿ ಸಮೇತ ವಸೂಲಿ ಮಾಡಲು ಕಟ್ಟಿ ಹಾಕಿರುವೆ ಗೊತ್ತಾ? ರಾಜವರ್ಮ, 10,000 ರೂಪಾಯಿ ಸಾಲದ ಗತಿ? ಲೇ ರಾಜವರ್ಮ, ಅದನ್ನೆಲ್ಲ ನನ್ನ ಆಸ್ತಿ ಪಾಸ್ತಿ ಸಿರಿ ಸಂಪತ್ತನ್ನೆಲ್ಲ ನೀನು ಬೀಸಿದ ಆ ಮಾಯಾ ಪ್ರಭು ಇಡೀ ರಂಜನೆಯ ಜಾಲಕ್ಕೆ ಬೀಸಿ ಬಿಟ್ಟಿರುವಲೇ.
ಮೋಸ. ಮೋಸ ಅಂದರೆ ಈಗಲೇ ಬೀಳುತ್ತದೆ ನಿನ್ನ ಕೊರಳಿಗೆ ಯಮನ ಪಾಶ. ಏನಲೇ ಬಡವ, ಮನೆಯ ಅಡಚಣೆಗಾಗಿ ಮಡದಿಯ ಮೋಹಕ್ಕಾಗಿ ಅಂತ ಹಣ ತೆಗೆದುಕೊಂಡು ಈಗ ಇಲ್ಲ ಅಂತ್ಯ ಮಗನೇ. ಮರ್ಯಾದೆಯಿಂದ ಆ ಸಾಲ ತೀರಿಸಿ ಹೋಗುವೆಯೋ, ಇಲ್ಲ ಅದೇ ಸಾಲದಲ್ಲಿ ನಿನ್ನ ಹೆಂಡತಿ ಶಾಂತಿಯ ಶೀಲವನ್ನು ಮಾರಿಕೊಂಡು ಹೋಗುವೆಯೋ ಅದಮ? ಲೇ ರಾಜವರ್ಮ, ಪತಿವ್ರತ ಧರ್ಮ ದೇವತೆಯಾದ ನನ್ನ ಹೆಂಡತಿ ಧರ್ಮ ಪತ್ನಿಯನ್ನು ನಿನ್ನ ತಮ್ಮನಿಗೆ ಒಪ್ಪಿಸಂತ ಹೇಳ್ತೀಯಾ? ನೀಚ, ನಿನ್ನನ್ನೀಗ ನೆಲಕ್ಕೆ ಕೆಡವಿ ನಿನ್ನ ಬಿಸಿ ರಕ್ತವನ್ನು ಕುಡಿಯದು ಬಿಡಲಾರೆ. ಗುಟುಕು ನೀರಿಗೂ ಸಹ ಗತಿ ಇಲ್ಲದೆ ಬಿಕ್ಕಿ ಬಿಕ್ಕಿ ಸಾಯಲು ನಿಂತಿರುವ ನೀನು ನನ್ನ ಪ್ರಾಣ ಹೇಗೆ ತೆಗಿತಿಲೆ ಕುಂಡಿಯೇ? ನಾನೇ ಈಗ ನಿನ್ನ ಕಣ್ಣು ಮುಂದನೆ ನೀ ಕಟ್ಟಿದ ತೋಳಿಯನ್ನು ಹರಿದು ಹಾಕಿ ಹೊಸ ತೋಳಿಗಾಗಿ ಹೊಸ ಗಂಡನನ್ನೇ ನನ್ನ ತಮ್ಮನನ್ನು ಮಾಡದಿದ್ದರೆ ನಾನು ರವಿರಾಜ್ಯವರ ಮನೆಯಲ್ಲ. ಹಾಗೇನಾದರೂ ನನ್ನ ಹೆಂಡತಿಗೆ ಮೋಸದ ಜಾಲ ನೀನು ಬೀಸಿದ್ದೆ ಆದರೆ ನನ್ನ ವೀರ ಶೂರ ಅಳಿಯ ಕ್ರಾಂತಿಗಾಗಿ ಪರಶುರಾಮನ ಕೊಡ್ಲಿಯನ್ನು ಹೊತ್ತ ನನ್ನ ಅಳಿಯ ನಿನ್ನನ್ನು ಕಸಕಸನ ಕರೆದು ಈ ಭೂದೇವಿಗೆ ನಿಮ್ಮ ರಕ್ತವನ್ನು ಅರ್ಪಿಸದಿದ್ದರೆ ನನ್ನ ವೀರ ಅಳಿಯ ಶೂರ ವೀರ ನನ್ನ ಧರ್ಮ ಪತ್ನಿ ಶಾಂತಳೆ ತಮ್ಮನೇ ಅಲ್ಲವೆಂದು ಈ ಸಮಾಜವೇ ಕೇಕೆ ಹಾಕಿ ನಗಲಿ. ಈ ಸಮಾಜವೇ ಕೇಕೆ ಹಾಕಿ ನಗಲಿ. ಕಟ್ಟಿ ಹೋಗಿದರು ನನಗೆ ಸಿಟ್ಟಿನಿಂದ ಬಗಳುತ್ತೀಯ ಮಗನೇ. ನಿನಗೆ ಹೊಡಿತಾ ಒದಿಕಿನೇ ಸಾಕ್ಷಿ. ಏ ಮುಡ್ದಾರ, ನಮ್ಮರ್ಲೇ ಈ ಮಗ್ಗ ಚಾಟಿ. ತಂದನ್ ತಗೋರಿ. ರವಿವರ್ಮ, ಏನು ನೋಡ್ತೀಯ? ಬೇಗನೆ ಗಿರಿಧರನೊಂದಿಗೆ ಹೋಗಿ ಆ ಶಾಂತಿ ಎಲ್ಲೇ ಇದ್ದರೂ ಅವಳನ್ನು ಹುಡುಕಿ ತಂದು ನಿನ್ನ ಆಶೆ ಪೂರೈಸಿಕೊಂಡು ಬಿಡು. ಇದೇ ನಮಗೆ ತಕ್ಕ ಸಮಯ. ಹೌದು ರಾಜ, ಹೌದು ರಾಜ. ನಾವೆಲ್ಲ ಇಲ್ಲೇ ಇವನ ಕತೆ ಕೇಳ್ತಾ ಕುಳಿತರೆ ಬಹುದಿನದ ರಂಬೆ ತುಂಬಿದ ರಂಬೆ ಸಿಗಲಾರಳು. ಹೌದು ರಾಜ, ಹೌದು. ಇವನ ಮಾತು ಕೇಳ್ಕೊಂತ ಇಲ್ಲೇ ಕುಂತ್ರ ನಿಮ್ಮ ಕೆಲಸ ಆಗುದಿಲ್ಲ. ದುಡ್ದಾಗ ಅವನು ತಮ್ಮ ಬೆಳೆದ ನಿಂತಾನ ಅನ್ನೋದು ಸಂಶಯ ಸುದ್ದಿ ಐತಿ. ಅಷ್ಟರೊಳಗ ನಿಮ್ಮ ಕೆಲಸ ಮಾಡಿ ಮುಗಿಸ್ಕೊಂಡ್ಬಿಡ್ರಿ. ಹೌದು ಮಾಸ್ತರೇ, ಇಲ್ಲಿ ಕೆಲಸ ನೀವು ನೋಡ್ಕೊಳ್ಳಿ, ಆ ಕೆಲಸ ನಾವು ಮಾಡಿ ಬರ್ತೇವೆ. ಆಯ್ತು ಹೋಗು, ನಾನು ನೋಡ್ತೀನಿ. ಅದಕ್ಕೆ ಸಿರಿವಂತ ನಾಯಿ ಕುನ್ನಿಗಳೇ, ನೀವು ಆ ಕೆಲಸ ಮಾಡುವುದಾದ್ರೆ ಮೊದಲು ನನ್ನನ್ನು ಇಲ್ಲಿಂದ ಸಾಯಿಸಿ ಹೋಗಿರಲಿ ಮಕ್ಕಳ್ರ. ಅವನು ನನ್ನ ಕಣ್ಣಿಗೆ ಹಾಕಬೇಡ್ರಿ. ನಿನ್ನನ್ನು ಹಾಗೆ ಸಾಯಿಸುವುದಿಲ್ಲಲೇ ಮಗನೇ, ನಿನ್ನನ್ನು ಹಾಗೆ ಸಾಯಿಸುವುದಿಲ್ಲ. ಹಿಂದೆ ಇದೇ ರೀತಿ ನಿನ್ನ ಅತ್ತಿ ಮಾವರಿಗೆ ಇದೇ ರೀತಿ ಚಿತ್ರ ಹಿಂಸೆ ಕೊಟ್ಟು ಅವರನ್ನು ಕಟ್ಟಿ ಬಡಿದು ಇದ್ದವರೆಲ್ಲ ಆಸ್ತಿಯನ್ನು ದೂಚಿಕೊಂಡು ಅವರಿಗೆ ನರಳಿ ಸಾಯಿಸಿದಂತೆ ನಿನ್ನನ್ನು ಅದೇ ರೀತಿ ಕಟ್ಟಿ ಬಡಿದು ನಿನ್ನ ನರಳಿ ಸಾಯಿಸಿ ಬಿಡುತ್ತೇನೆ. ತಾಳುವಾದ ನನ್ನ ಪೆಟ್ಟನ್ನು.
ಏನಿದೆಯಲ್ಲ ಈ ನಿಮ್ಮ ಅವಸ್ಥೆ, ಏನಿದೆಯಲ್ಲ ನಿಮ್ಮ ಮೈ ಕೈಗಳಲ್ಲಿ ಬಾಸುಂಡೆಗಳು, ಯಾವ ಕಾರಣಕ್ಕಾಗಿ ನಿಮ್ಮನ್ನು ಕಟ್ಟಿ ಹೊಡೆಯುತ್ತಿದ್ದಾನೆ ಈ ಧನಿಕ? ಏ ಶಾಂತ, ಯಾತಕ್ಕೆ ಕಟ್ಟಿ ಹಾಕಿರುವೆ ಅಂತ ನನ್ನ ಕೇಳು, ಅದಕ್ಕೆ ನಾನು ಹೇಳುತ್ತೇನೆ ಉತ್ತರ. ಒಂದು ವೇಳೆ ಅದರಲ್ಲಿ ನಿನಗೆ ಉತ್ತರ ಸಿಗದಿದ್ದರೆ ಈಗಲೇ ಅದರಲ್ಲಿ ನಿನಗೆ ಉತ್ತರ ಸಿಗಲು ಸಾಧ್ಯವಿಲ್ಲ ಅಂದರೆ ಈಗಲೇ ನಿಮ್ಮಿಬ್ಬರನ್ನು ಕಟ್ಟಿ ಜೀವಂತ ಸಾಯಿಸಿ ಬಿಡುತ್ತೇನೆ. ಅದೇನು ಅಂತ ಹೇಳಿ ಸಾಹುಕಾರ, ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ನನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಳ್ಳುತ್ತೇನೆ. ಈ ಹಿಂದೆ ನಿನ್ನ ಗಂಡ ಇದ್ದ ಎಲ್ಲ ಆಸ್ತಿಯನ್ನು ಒಂದು ಹೆಣ್ಣಿನ ಪಾಲು ಮಾಡಿದ್ದು ನಿಜನಾ? ನಿಜ. ಅದೇ ಹೆಣ್ಣಿಗಾಗಿ ಈ ನಿನ್ನ ಗಂಡ ನನ್ನ ಹತ್ತಿರ 10,000 ಸಾಲ ತೆಗೆದುಕೊಂಡು ಈಗ ಇಲ್ಲ ಅಂತಾನೆ. ಅದನ್ನು ಬಡ್ಡಿ ಸಮೇತ ನೀನು ಕೊಟ್ಟು ಹೋಗುವಿಯೋ ಇಲ್ಲ ಅದೇ ಸಾಲದಲ್ಲಿ ಈ ನಿನ್ನ ಶೀಲವನ್ನು ಮಾರಿಕೊಂಡು ಹೋಗುವಿಯೋ? ಎಲ್ಲೋ ಸಾಹುಕಾರ, ಸಾಲ ಕೊಟ್ಟ ಮಾತ್ರಕ್ಕೆ ಪರಸ್ತ್ರೀ ಹೆಣ್ಣಿಗೆ ಸಿಕ್ಕಂತೆ ಬೊಗಳ್ತೇನೋ ಬಡ್ಡಿ ಮಗನೇ? ಸಾಲಗಾರ ಮನೆಯ ಸೂಳಿಯಾಗಲು ನಿನ್ನ ಅಕ್ಕ ತಂಗಿಯರಂತ ಹೆಣ್ಣಲ್ಲ ಈ ಶಾಂತ. ಕೊಟ್ಟ ಸಾಲವನ್ನು ಮರಳಿ ಮುಟ್ಟಿಸಿ ಅದೇ ಹಣದಲ್ಲಿ ಹೆಣ್ಣಿನ ಸುಖ ಕೇಳುವ ನಿಮ್ಮಂಥ ಚಾಂಡಲರಿಗೆ ಹರಕು ಮೆಟ್ಟಿನಿಂದ ಹೊಡೆದು ಬುದ್ಧಿ ಕಲಿಸುವ ಗರತಿ ಗಂಗವ್ವನ ಮಗಳು ನಾನು. ಶಾಂತಿ, ಅಂತ ಗರತಿ ಮಗಳು ನೀನು ಆದರೆ ನಾನು ಕೊಟ್ಟ ಸಾಲ ಬಿಸಾಕಿ ಹೋಗಲೇ ಹೊಲಸು ಹೆಣ್ಣೆ. ಇಲ್ಲದಿದ್ದರೆ ಗೊತ್ತಲ್ಲ, ಈ ರಾಜ್ಯವರು ಮಾಡಿದ್ದನ್ನೇ ಮಾಡಿಸಿ ತೋರಿಸಬಲ್ಲ. ಎಚ್ಚರವಿರೆಂದು ಹುಚ್ಚೆದ್ದು ಬೊಗಳಬೇಡಲೇ ಸಾಹುಕಾರ. ತೆಗೆದುಕೋ ನನ್ನ ಗಂಡ ಕಟ್ಟಿದ ಈ ತಾಳಿಯನ್ನ. ಇದರಲ್ಲಿ ನಿನ್ನ ಸಾಲವನ್ನು ತೀರಿಸಿಕೊಂಡು ಉಳಿದ ಹಣವನ್ನು ಮರಳಿ ಕೊಡು, ಇಲ್ಲ ಅದೇ ಋಣದಲ್ಲಿ ಬಿದ್ದು ಸಾಯಿ. ತೆಗೆದುಕೋ. ಶಾಂತ, ನಾನು ಜೀವಂತವಾಗಿರುವಾಗಲೇ ನಾನು ಕಟ್ಟಿದ ತಾಳಿಯನ್ನು ನಿನಗೆ ಈ ಮಹಾನೀಚನಿಗೆ ಹರಿದು ಕೊಟ್ಟು ಬಿಟ್ಟಿಯಾ? ಶಾಂತಿ, ಈ ಮಹಾನೀಚನಿಗೆ ಹರಿದು ಕೊಟ್ಟು ಬಿಟ್ಟಿಯಾ? ಏಕೆ ಚಿಂತೆ ಮಾಡಿ ಕಣ್ಣೀರು ಹಾಕುತ್ತಿರುವಿರಿ ಸ್ವಾಮಿ? ನನ್ನ ಕೊರಳಿಗೆ ತಾಳಿ ಕಟ್ಟಿದ ದೇವರಾದ ನೀವು ಕಣ್ಮುಂದೆ ಇರುವಾಗ ಈ ನಿರ್ಜೀವ ತಾಳಿಯ ಅವಶ್ಯಕತೆ ನನಗಿಲ್ಲ. ನಿಮ್ಮ ಚರಣದಾಸಿಯಾಗಿ ನನ್ನ ಕುಂಕುಮವನ್ನು ಹಿಡಿದುಕೊಂಡು ನಿಮ್ಮ ಅಡಿ ಹಿಡಿದು ಬಾಳುತ್ತೇನೆ ವಿನಃ ಸಾಲ ಕೊಟ್ಟ ಈ ಚಾಂಡಲನ ಸೂಳೆ ಮಾತ್ರ ಆಗಲಾರೆ. ನಮ್ಮದು ಧರ್ಮ ತುಂಬಿದ ಮನೆ ಸ್ವಾಮಿ, ಧರ್ಮ ತುಂಬಿದ ಮನೆ. ಲೇ ಸಾವುಕಾರ, ಮರ್ಯಾದೆಯಿಂದ ನನ್ನ ಗಂಡನ ಕಟ್ಟಿದ್ದನ್ನ ಬಿಚ್ಚಿಬಿಡು, ಇಲ್ಲ ಅಂದ್ರೆ ಏನು ಮಾಡುವಿ? 20 ವರ್ಷದಿಂದ ನಿನ್ನ ರಕ್ತಕ್ಕಾಗಿ ಕಾತರಿಸಿದ ಹುಲಿಯಂಥ ನನ್ನ ತಮ್ಮಂದಿರು ಬಂದು ಈ ನಿನ್ನ ರಕ್ತವನ್ನೇ ಕುಡಿಯುತ್ತಾರೆ. ಜೋಕೆ ಮೊದಲು ಬಿಚ್ಚಿ ಬಿಡ್ರಿ, ಹೋಗ್ಲಿ ಅವನ್ನ. ಈಗೆಲ್ಲ ಹಿಂದಿಲ್ ತೆಗೆದು ಯಾಕೀಗ ಬಿಚ್ಚಿ ಬಿಡ್ರಿ ಅತ್ತಾಗ ಹೋಗ್ಲಿ. ಶಾಂತ, ಇಲ್ಲಿ ನನ್ನ ಧರ್ಮ ತುಂಬಿದ ಮನೆಯ ಧರ್ಮ ಪತ್ನಿ, ಪತಿವ್ರತ ಧರ್ಮ ದೇವತೆ ನೀನು ಬರಿಗೊಳ್ಳಿನಿಂದ ಇರಬಾರದು. ತೆಗೆದುಕೋ ಈ ತಾಳಿಯ ಭಾಗ್ಯವನ್ನು, ತೆಗೆದುಕೋ. ರಾಜವರ್ಮ, ಇಲ್ಲಿಗೆ ನಿಮ್ಮ ನಾಟಕ, ಮೋಸದ ನಾಟಕ ಮುಗಿಯತೆಂದು ತಿಳಿಯಬೇಡಲೇ ಮಕ್ಕಳಿರೋ. ಇಲ್ಲಿಂದಲೇ ನಿಮ್ಮ ಕುರುಕ್ಷೇತ್ರ ಆರಂಭ. ನನಗೆ ಮೋಸ ಮಾಡಿದ ನಿಮ್ಮನ್ನು ಜೀವಂತ ನಾವು ಬಿಡಲಾರೆ. ಇವನೇ ನಿಮ್ಮ ಪಾಲಿಗೆ ಸಿಂಹರಾಜ, ಇವನೇ ನಿಮ್ಮ ಪಾಲಿಗೆ ಯಮರಾಜ. ಅರುವೆವು ಬಾ ಶಾಂತ, ಬಾ.
ಹೋಗಲೇ ರಾಮ್ಯ ಹೋಗು. ಜಯಮೀ ಈ ಸಂಸಾರದಿ ಪಾಲಿಸಬರವ ನಿಮ್ಮ ಭಕ್ತಿಯ ಕರುಣ ಸಾಗರ बोलो भारत माता की बोलो भारत माता की वंदे वंदे